ಸೊ ಹೇ ಗೈಸ್, ಗುಡ್ ಮಾರ್ನಿಂಗ್ ಎವ್ರಿ ಒನ್ ಆ್ಯಂಡ್ ಬ್ಯಾಕ್ ಟು ಅವರ್ ನ್ಯೂ ಎಪಿಸೋಡ್ ಗೈಸ್. ಸೊ ಎಲ್ಲರೂ ಕೂಡ ಸಗದಾಗಿರ ಅಂತ ಅನ್ಕೋತೀನಿ. ನಾನು ಕೂಡ ಮಸ್ತ್ ಇದ್ದೀನಿ ಅಂತ ಹೇಳ್ತಾ ಇವಾಗ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ಏನಿಲ್ಲ, ಸೊ ಹಾಗೆ ಕ್ಯಾಶುವಲ್ ಆಗಿ ನಾರ್ಮಲ್ ಆಗಿ ವ್ಲಾಗ್ನ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಗೈಸ್, ನಿಮ್ಮೆಲ್ಲರೂ ಸಪೋರ್ಟ್ ಕೂಡ ಬೇಕು. ನಾನು ಇವಾಗ ತಾನೇ ವಂಡರ್ಲಾದು ಒಂದು ವ್ಲಾಗ್ ಹಾಕಿದ್ದೀನಿ. ಅದು ಮಾತ್ರ ಮಸ್ತ್ ಅಂದರೆ ಮಸ್ತ್ ಇದೆ. ಸೊ ಹೋಗಿ ಚೆಕ್ಔಟ್ ಮಾಡಿ. ಸೊ ನೀವು ಕೂಡ ಫನ್ ಇದೆ ಮತ್ತು ತುಂಬ ಕಾಮಿಡಿ ಕೂಡ ಇದೆ. ಸೊ ಹೋಗಿ ಎಂಜಾಯ್ ಮಾಡಿ. ಸೊ ಗೈಸ್, ಮತ್ತೇನೇನಪ್ಪ ಅಂತಂದರೆ, ಸೊ ಈ ವ್ಲಾಗ್ನ ನಾನು ಯಾವಾಗಲೂ ಅಪ್ಲೋಡ್ ಮಾಡಬೇಕಿತ್ತು. ಸೊ ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಏನಿಲ್ಲ, ಸೊ ನಾನು ನಿಮಗೆ ಸಿಗ್ತೀನಿ ಕಾಲೇಜಲ್ಲಿ ಡೈರೆಕ್ಟಾಗಿ. ಮತ್ತೇನಿಲ್ಲ ಗೈಸ್, ಅಷ್ಟೇ. ಸೊ ಕಾಲೇಜಲ್ಲಿ ಒಂದು ಫಂಕ್ಷನ್ ಇದೆ ಅಂತೆ, ಅದಕ್ಕೋಸ್ಕರ NSS ಏನೋ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿಂದ ಮತ್ತೆ ಗ್ರೌಂಡ್ ಸ್ವಲ್ಪ ಏನೇನೋ ಇದೆ. ಸೊ ನಾನು ಆ ಟೈಮಲ್ಲಿ ವೀಡಿಯೋ ಮಾಡ್ಕೊಂಡಿದ್ದು ಇವಾಗ ಅಪ್ಲೋಡ್ ಮಾಡ್ತಿದ್ದೀನಿ. ಅದು ವೀಡಿಯೋ ಮಾಡ್ಬೇಕಾದ್ರೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡೋದು ಕೂಡ, ಅಂದರೆ ಇದು ಸ್ಟಾರ್ಟಿಂಗಿಂದ ಏನಿದೆ ಇದನ್ನು ನಾನು ಮಾಡ್ಕೊಳ್ಳೋದು ಮರ್ತೋಗಿದೆ. ಸೊ ನಾನು ಅಲ್ಲೋಗಿ ನನ್ನದು ಡಿಸಿಷನ್ ಹೆಂಗೆ ಅಂತಂದರೆ, ಸೊ ಒಂದೊಂದು ಟೈಮ್ ನಾನು ಮಾಡ್ತೀನಿ, ಇಲ್ಲ ಆ ಥರ ಆಗಿರುತ್ತೆ. ಸೊ ಅದಕ್ಕೆ ನಾನು ಅಲ್ಲಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ, ಯಾವಾಗಾದ್ರೂ ಸ್ಟಾರ್ಟ್ ಮಾಡ್ಕೋಬೋದು ಅಂತ. ಸೊ ವೈಸ್, ನಾನು ನಿಮ್ಗೆ ಸಿಗ್ತೀನಿ ಕಾಲೇಜಲ್ಲಿ. 2000 years later. ನಾನು ಹೇಳಿಲ್ವಾ ಇವ್ರ ಅಕ್ಕ ಅಂತ, ನೋಡ್ರಿ, ಜೊತೆಗೆ ಹೋಗ್ತಾನೆ, ಜೊತೆಗೆ ಮಾತಾಡ್ತಾನೆ, ನೋಡ್ರಿ, ಇಬ್ಬರು ಜೊತೆಗೆ ಇರ್ತಾರೆ. ನಾವು ಬಂದಿದ್ದೀವಿ NSSನ ಒಂದು ಫಂಕ್ಷನ್ಗೆ. ನಮ್ಮ ಬಾಯ್ಸ್ ಎಲ್ಲ ಸುಮ್ಮನೆ ಕೂತಿದ್ವಿ. ಸೊ ನಾವು ಬಂದ್ವಿ ಊಟ ಮಾಡೋದಕ್ಕೋಸ್ಕರ ಅಂತ ಬಂದಿದ್ದೀವಿ. ಕ್ಲಾಸ್ನ ಬಿಟ್ಟು ನಡೀತಿರೋ ಕ್ಲಾಸ್ನ ಎದ್ದು ಬಂದಿದ್ದೀವಿ. ಕೈಯಾಗ ಪವನ NSS ಅಲ್ಲಿ ಇದೆಯಾ? NSS ಅಲ್ಲಿ ಇದೆಯಾ? ಏನೋ ಫ್ಲಾಗ್ ಹಾರಿಸ್ತಾರಂತೆ, ಕರ್ಕೊಂಡು ಹೊರಗಡೆ ಹೋಯ್ತು. ಹೇಳ್ಬೋದು ಪ್ಲೀಸ್. ಪವನಂದು ಶರ್ಟ್ ಮೇಲೆ ಎಲ್ಲ ಜೇನು ಹೇಳ್ತಿದ್ದಾವೆ ನೋಡ್ರಿ. ಫುಲ್ಲು ಹಳ್ಳಿ ಸರಿ ಐತಿವೆ ಜೇನುಗಳು. ಅಲ್ಲಿ ನೋಡ್ರಿ, ಫುಲ್ಲು ಜೇನಿದಾವ. ಏನೋ ಮುಕ್ಕಿರ್ತಿದ್ಯಾ? ಮುಕ್ಕಿರ್ತಿದ್ದಾನಣ್ಣ. ಸೊ ನೆಕ್ಕೋಬಿಡು, ಕರ್ಪಿ ನೆಕ್ಕಳು. ಬೆಳ್ಳು ಹೋಗ್ತೀನಿ ನೋಡು ಒಂದು ಸ್ವಲ್ಪ. ನಮ್ಮ ಹತ್ರ ಇದಾವ ದಪ್ಪಕ್ಕೆ ಏನು ಜೇತುಪ್ಪ ಮಾಡು. ನೋಡ್ಬೇಕಾ ಗೊಬ್ಬರ, ಪ್ಯೂರ್ ಗೊಬ್ಬರ. ಸಲ್ಯೂಟ್ ಹೊಡಿಯರಲ್ಲ. ಬನ್ನಿ ಅಂತ ಸಾಕು. ಬನ್ನಿ ಬನ್ನಿ. ಬನ್ನಿ ಬನ್ನಿ ಅಣ್ಣ, ಚಂದ ಬನ್ನಿ ಅಣ್ಣ, ಬನ್ನಿ 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 ಹೊರಗಡೆ ಹೋಗಿ. ಗೈಸ್, ಬಂದಿದ್ದು ಊಟಕ್ಕೆ ಅಂತ ಎಲ್ಲ ಹೋಗ್ತಾ ಇದೀವಿ. ಸರಿಯಾಗಿ ಜೇನುಗಳು ಏತಿಕೆಯವೆ ಎಲ್ಲ ಶರ್ಟ್ ಮೇಲೂ ಕೂಡ ಫುಲ್ಲು ಏತಿಕೆ. ಪೌನದ ಮೇಲೆ ಜಾಸ್ತಿ ಐತಿರೋದು. ನಮಗೆ ಊಟ ಕೊಡ್ತೀನಿ ಅಂತ ಕರ್ಕೊಂಡ್ಬಿಟ್ಟು ಜೇನು ತುಪ್ಪದ ಊಟನೇ ತುಂಬಿಸಿದಾರೆ ನಮಗೆ. ಯಾವ ಊಟನೂ ಬೇಡ, ಏನು ಬೇಡ ಅಂತ ಹೋಗ್ತಾ ಇದೀವಿ ನೋಡಿ. ಗೈಸ್, ಸರ್ ನಮ್ಮ ಹಿಂದಿಂದೇನೆ ಬಂದ್ಯಾರ, ನಮಗೆ ಹುಡ್ಕೊಂಡ್ ಬಂದ್ಯಾರ ನೋಡ್ರಿ ಹೋಗ್ತಿರೋರಿಗೆ. ಸರ್ ಹೋಗ್ತೀವಿ ಬಿಡ್ರಿ ಸರ್.
ಹೋಗ್ತಿರೋರು ಮತ್ತೆ ಬರ್ತಿದ್ದಾರೆ. ಇದು ಬೆಂಚ್ ಶೋರೂಮ್ ಅಲ್ಲಿ ಕೆಲಸ ಮಾಡ್ತೇನೆ. ಯಾವ ಶೋರೂಮ್? ಬೆನ್ಸು. ಸುಮ್ಮನೆ ಹೇಳಕ್ಕೆ ಲೋಗೋ ಬೆನ್ಸ್ ಶೋರೂಮ್ ಅಲ್ಲಿ ಫುಲ್ ಕೆಲಸ ಅಣ್ಣಂದು, ಫುಲ್ ಕೈ ಕೆಲಸ ಅಂದ್ರೆ ಕೈ ಕೆಲಸ. ಓಯ್ ನೀನು ಶೈ ಹೋಗಿ ಕೋಲಾಟ ಆಡ್ರು. ಓ ಪಾವ ಕರ್ಕೊಂಡು ಹೋಗು. ಯಾರ್ದು? ನಿಂದ ಶೈಯುದ? ಓಯ್ ಹಾಲು ಯಾರು ಕೊಡೋದು? ಅವನತ್ರ ಕೋಲ್ ಇದ್ರೆ ತಾನೆ ಮುರಿಯಕ್ಕೆ. ಅಲ್ಲ ಓಯ್ ಅವನತ್ರ ಕೋಲ್ ಇದ್ರೆ ತಾನೆ ಮುರಿಯಕ್ಕೆ. तू समझा? हाँ नहीं तू समझा नहीं. ವಯಸ್ಸಲ್ಲಿ ನೋಡ್ರಿ ಕ್ಲಾಸ್ ತೊಗೊಂಡಿದ್ದಾರೆ ಆಡ. ನಾವು ಇಲ್ಲಿದ್ದೀವಿ, ಮ್ಯಾಮ್ ಫುಲ್ಲು ಕ್ಲಾಸು, ನಾವೆಲ್ಲ ಇಲ್ಲಿದ್ದೀವಿ. ನೋಡಿದ್ರೆ ಪಕ್ಕ ಮಾರ್ಕ್ಸ್ ಕಟ್. ಮಿಸಿಲ್ ಫೀಲ್ಡಲ್ಲಿ BCom ಬಾಯ್ಸ್ ಎಲ್ಲರೂ ಕೂಡ ಇದ್ದಾರೆ. ಇವರು ಕ್ರಿಕೆಟ್ ಆಡ್ತಾ ಇದ್ದಾರೆ. ಪಾಪ ಸಣ್ಣ ಮಕ್ಕಳದು ಬ್ಯಾಟು ಬಾಲು ಇಟ್ಕೊಂಡು ಇವ್ರು ಆಡ್ತಿದ್ದಾರೆ. ಕಾಯ್ಚಿ ಪಕ್ಕ ಮರು ಬರೀ ಇಂಥದೆಯ ಗಾಡಿಗೆ. ಓಯ್ ಪಕ್ಕ ನೀನ್ ಹೊಡೆದೇ ಕಳ್ಸೋದ್ ಕಣ ಯಾರಿಗಾರ ಒಬ್ರಿಗೆ. ಇವನು ಎಲ್ಲಿ ಕಾಯ್ಚಿ ಪಕ್ಕ ಒಂದಂತ ತಡಿ. ಇವಾಗ ನೋಡಿ ಹೆಂಗ್ ಹೊಡಿತಾನಂತ. ಹೌದಾ ಹಾಕ ಹಾಕ ಹಾಕು. ರಾಜ ಎಲ್ಲಿದ್ದೋ ಇಷ್ಟ ದಿನ. ಓಯ್ ಚಾಲೆಂಜ್ ಅಂದ್ಮೇಲೆ ಚಾಲೆಂಜ್ ಅಪ್ಪ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಓಯ್ ಕೊಡೋ ಹೊಡಿತೀಯಾ? ಓಯ್ ಹೊಡಿತಾನೆ ಕೊಡೋ. ಓಯ್ ಹೊಡಿತಾನೆ ಕೊಡೋ. ಕೊಡೋ ಕೊಡ್ರ ಇಲ್ಲಿ ಕೊಡ್ರ. ಓಯ್ ಕ್ಯಾಶ್ ಕೊಡ್ರಲ್ಲಿ ಕೊಡ. ಗೈಸ್ ಶೈಯುದು ಇಲ್ಲ ಐತೆ ಕಾಸು. ಓಯ್ 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 ಶೈಯುದ್ ಬಂತು, ಕಾಸು ಕೊಡ್ರ ನಿಮ್ದಲ್ಲಿ ಬೇಗ ಬೇಗ. ಅವ್ನ್ ಬೌಲಿಂಗು. ಓಯ್ ಹೊಡಿಯೋ ನೀ ಚೆಕ್ ಬರಲ್ಲ ನೋಡು. ತಿಕಾ ಉರಿಸ್ತಾರಲ್ಲೋ ನಮ್ಮ ಹೊಟ್ಟೆ ಎಷ್ಟು ಉರಿಸ್ತಾವ್ರೋ. ಮರ್ಯಾದೆ ತೆಗಿತಾರಲ್ಲ. ಫೈನಲಿ ಅಭಿ ಹೊಡಿತಾನಂತೆ. ಹೋಗೋ ಓಯ್ ಇಲ್ಲ ಕಣ. ಏ ಶೈಯುಗ್ ಚೆಕ್ ಬರಲ್ಲ ಸುಮ್ನೆ ಇರಲಿ. ಹಾ ಹೊಡ. ಏ ಇನ್ನೊಂದ್ ಸ್ವಲ್ಪ. ಸೊ ಗೈಸ್ ನಾನು ಬಂದೆ ಮನೆಗೆ. ಸೊ ಟೈಮ್ ಎಷ್ಟಪ್ಪ ಅಂತಂದರೆ 4:15. ಗೈಸ್ ಸ್ವಲ್ಪ ಕೆಲಸ ಇತ್ತು, ಅದಕ್ಕೋಸ್ಕರ ಹೋಗಿದೆ. ಮತ್ತು ಚಾರ್ಜ್ ಕೂಡ ಇರಲಿಲ್ಲ ಫೋನಲ್ಲಿ, ಅದಕ್ಕೋಸ್ಕರ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ. ಇವಾಗ ತಾನೇ ಬಂದು ಊಟ ಎಲ್ಲ ಮಾಡಿ ಸೊ ಇವಾಗ ಹಾಗೆ ಮೇಲ್ಗಡೆ ಅಂತ ಬಂದೆ. ಸೊ ಏನಕ್ಕಪ್ಪ ಅಂತಂದರೆ ಸೊ ಐ ಜಸ್ಟ್ ಪ್ಲ್ಯಾನ್ ಫಾರ್ ಅ ಬಿಲ್ಡ್ ರೂಮ್ ಆನ್ ಹಿಯರ್. ಯಾಕಂತಂದರೆ ಸೊ ಕೆಳಗೆ ಓನ್ಲಿ ಒಂದು ರೂಮ್ ಇದೆ, ಇಲ್ಲಿ ಒಂದು ರೂಮ್ ಕಟ್ಸ್ಕೊಂಡ್ರೆ ಸೊ ಇರೋಕ್ಕಾಗತ್ತೆ ಜಾಗ, ಅದಕ್ಕೋಸ್ಕರ. ಸೊ ಇವಾಗ ನನ್ನ ಸದ್ಯಕ್ಕೆ ನನಗೆ ಏನಪ್ಪ ಅಂತಂದರೆ ಸೊ ನಾನು ಯಾವಾಗಲೂ ಕೂಡ ಒಬ್ಬನೇ ಇರೋಕ್ಕೆ ಇಷ್ಟಪಡ್ತೀನಿ. ಸೊ ಅದಕ್ಕೋಸ್ಕರ ಇಲ್ಲೊಂದು ರೂಮ್ ಕಟ್ಸ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸಾಲ ಇದೆ
ಇರಲಿ, ಬಟ್ ಸ್ಟಿಲ್ ಒಂದು ಹೋಪ್ ಇಟ್ಕೊಂಡು ಸೊ ಇಲ್ಲೊಂದು ರೂಮ್ ಕಟ್ಕೊಂಡ್ರೆ ನಾನಂತೂ ಆರಾಮಾಗಿರ್ತೀನಿ. ಬೇರೆಯವ್ರ ಮನೆಗೆ ಹೋಗೋವಂಥ ರಿಸ್ಕೇ ಇರೋಲ್ಲ. ಸೊ ಏನು ಬೇಕು ಎಲ್ಲದೂ ಕೂಡ ನಾನು ಒಬ್ಬನೇ ಹಿಡ್ಕೊಂಡು ಇಲ್ಲಿ ರೂಮ್ ಮಾಡಿಕೊಂಡ್ರೆ ಆರಾಮಾಗಿರ್ಬೋದು. ಅದಕ್ಕೋಸ್ಕರ ಇಲ್ಲೊಂದು ರೂಮ್ ಕಟ್ಟಲೇಬೇಕು, ಅದು ನೆಸಸರಿ ಇದ್ದೇ ಇದೆ. ನೋಡೋಣ ಸೊ ಹೇಗಾಗುತ್ತೆ ಅಂತ ನೋಡೋಣ. ಸ್ವಲ್ಪ ಒಂದು ಫ್ಯೂ ಡೇಸ್ ಸೊ ಎಲ್ಲದೂ ಕೂಡ ಪ್ರಾಬ್ಲಮ್ ಸಾಲ್ವ್ ಆದ ತಕ್ಷಣ ಸೊ ಇದನ್ನು ಕೂಡ ಸ್ಟಾರ್ಟ್ ಮಾಡೋಣ ಅಂತೆ. ಇದ್ರದ್ದು ಕೂಡ 1 by 1 ವ್ಲಾಗ್ ಎಲ್ಲದೂ ಕೂಡ ಬರುತ್ತೆ. ಡೋಂಟ್ ವರಿ ಅಬೌಟ್ ದಟ್. ಸೊ ಗೈಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್. ಸೊ 1 ವರ್ಷ ಆಗಿ ವ್ಲಾಗ್ನ ಅಪ್ಲೋಡ್ ಮಾಡಿದ್ರು ಕೂಡ ತುಂಬಾ ಸಪೋರ್ಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಸೊ ಗೈಸ್, ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಆದಷ್ಟು ಬೇಗ ನಮ್ಮ ಏನು ವಾಚ್ ಅವರ್ಸ್ ಸ್ವಲ್ಪ ಇದ್ದಿದ್ದೆಲ್ಲ ಸೊ ಮಾನಿಟೈಸ್ ಮಾಡ್ಕೊಳ್ಳೋಣ. ಇದೇ ಥರ ವ್ಲಾಗ್ನ ನಾನು ಹಾಕ್ತಾಯಿರ್ತೀನಿ. ಡೋಂಟ್ ವರಿ ಅಬೌಟ್ ದಟ್. ಸೊ ಗೈಸ್, ಲೈಕ್ ಮಾಡಿ, ಶೇರ್ ಮಾಡಿ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ. ಸೊ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ಇವಾಗ ಎಲ್ಲಿಗೆ ಹೋಗ್ಬೇಕಪ್ಪ ಅಂತಂದರೆ ಸೊ ಮಾಮನ ಮನೆಗೆ. ಗೈಸ್, ಇವಾಗಿದೆ ಹಾಲು ಕರೆಯುವ ಪ್ರೋಗ್ರಾಮ್. ಸೊ ಇದಾದಮೇಲೆ ಹೋಗಬೇಕು ಕಟಿಂಗ್ ಮಾಡ್ಸೋಕ್ಕೆ, ಇದಾದಮೇಲೆ ಹೋಗಬೇಕು ಡೈರಿಗೆ ಹೋಗಿ ಬಂದಾದಮೇಲೆ ಸೊ ಕಟಿಂಗ್ ಮಾಡ್ಸೋಕೆ ಹೋಗಬೇಕು. ಕೊರಳಲ್ಲಿ ಭಸ್ಮರು ದ್ರಾಕ್ಷವ ಧರಿಸಿದ ಪರಮ ವೈಷ್ಣವನು ನೀನೇ. ಗೈಸ್, ಸಂಜಣ 5 ದಿನ ಆದಮೇಲೆ ಬಂದಿದ್ದಾನೆ ಗೋವಾದಿಂದ. ನೋಡ್ರಿ ಇಲ್ಲಿ ದಣಿಗಳು ಐದು ದಿನಗಳ ಬಳಿಕ ಅದು 5 ದಿನಗಳ ಬಳಿಕ ಮಲ್ಪೆಯಿಂದ ಗೈಸ್, ಮಲ್ಪೆಯಿಂದ ಫಿಶ್ಗಳನ್ನ ತೊಗೊಂಬಂದಿದ್ದಾರೆ. ಟೈಗರ್ ಫಿಶ್ ಆಯ್ತಾ? ಆಮೇಲೆ ಫ್ರಾನ್ಸು, ಟೈಗರ್ ಫಿಶು ಎಲ್ಲ ಇದೆ. ಎಲ್ಲೋ ಐಸ್ ಕರಗಿರುತ್ತೆ ಅಂದಲ್ಲ, ಹಂಗೆ ಐತಲ್ಲ. ಥರ್ಮೋಕೋಲಲ್ಲಿ ಯಾವುದೂ ಕರಗಲ್ಲ. ಬಿಡ್ಲ ಕಲ್ಲಾಗಿದಾವೆಲ್ಲ. ಇದೇನ್ರಲ್ಲ ಫ್ರಾನ್ಸ್. ಓ, ಇದೆ ನಿಂಗೈತೆ. ಕ್ಲೀನ್ ಮಾಡ್ಸಂತಂದಿರ ಎಲ್ಲ. ಬಿಸ್ನೆಸ್ ತಾಮರ ಕವರ್ ಓಪನ್ ಆಗಿಲ್ಲ ತಾನೆ ಅದು. ನೆನಪಿದೆ ಮೊದಲ ಮುನಿಸು, ನೆನಪಿದೆ ಕಂಬನಿ ತುಂಬಿ ನೀನಿಟ್ಟ ಸಾಂತ್ವನ ನೀ. ಗೈಸ್, ಅದು ಏನಾಯ್ತಪ್ಪ ಅಂತಂದರೆ ಸೊ ಹೋದೆ ಕಟಿಂಗ್ ಮಾಡ್ಸೋಕ್ಕೆ ಅಂತ. ಸೊ ಅಲ್ಲಿ ಅಣ್ಣ ಇರಲಿಲ್ಲ, ಅದಕ್ಕೋಸ್ಕರ ಮಾಡಿಸ್ದಂಗೆ ಹಂಗೆ ಬಂದೆ. ಸೊ ಇಲ್ಲಿ ನಮ್ಮ ರೋಡ್ ಫುಲ್ಲು ಲೈಟಾಗಿ ಆಗಿದ್ದಾರೆ. ಏನಕ್ಕಪ್ಪ ಅಂತಂದರೆ ಸೊ ನವರಾತ್ರಿ ಇದೆ, ಅದಕ್ಕೋಸ್ಕರ ಅಲ್ಲೇ 3 days ಆಯಿತು. ಬಟ್ ಇವಾಗಿನ್ನ ಲೈಟಿಂಗ್ಸ್ ಹಾಕಿದ್ದಾರೆ. ಮೋಸ್ಟ್ ದೀಪಾವಳಿವರೆಗೂ ಹಿಂಗೆ ಇರುತ್ತೆ ಅನಿಸುತ್ತೆ, ಅದಕ್ಕೋಸ್ಕರ ಹಾಕಿದ್ದಾರೆ. ನಿನ್ನೆ ನಾನು ಕೂಡ ಸ್ವಲ್ಪ ಹೆಲ್ಪ್ ಮಾಡಿದೆ, ಇನ್ನೊಂದು ಸ್ವಲ್ಪ ಮಾಡ್ತಾ ಇದ್ದಾರೆ. ಇವರಿಗೆ ಆರೋಗ್ಯ ಐಶ್ವರ್ಯವನ್ನು ಕೊಡಲಿ ಅಂತ ಹೇಳಿ ನಾವು ದೇವರಲ್ಲಿ ಸೊ ಗೈಸ್, ಇದೇ ದೇವರು. ಸೊ ಇದಕ್ಕೇ ಪೂಜೆ ಮಾಡೋದು. ಇದೇ ಊಟ. ಅಲ್ಲಿ ವಿಜಯಮ್ಮ ಇದ್ದಾರೆ ಮತ್ತು ಕ್ರಿಕೆಟ್ ನೋಡ್ತಾ ಇದ್ದಾರೆ. ಚಿಕನ್ ಕಬಾಬ್, ಪಾಂಪ್ಲೆಟ್, ಐಸ್ ಮೀನ್ ಮತ್ತು ಇನ್ನೊಂದು ಇದು ಮರ್ತೋದೆ ನಾನು. ಸೊ 3 ಥರ ಫ್ರೈ, ಸಾಂಬಾರ್ದು ಎಲ್ಲದು ಇವತ್ತು ಒಳ್ಳೆ ಮೀಲ್ ಇವತ್ತು.
ಸೊ ಗೈಸ್ ನಾನು ರಾತ್ರಿ ವ್ಲಾಗ್ನ ಎಂಡ್ ಮಾಡೋದೇ ಮರ್ತೋಗಿದೆ. ಸೊ ಇವಾಗ ನಾನು ಎಂಡ್ ಮಾಡ್ತಾಯಿದ್ದೀನಿ ಗೈಸ್. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಬರಿಬೇಡ್ರಿ. ಆದಷ್ಟು ಬೇಗ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಬೈ ಬೈ, ಟೇಕ್ ಕೇರ್ ಗೈಸ್.